ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಪ್ರತಿಭೆಗಳಿಗೆ, ಕಲಾವಿದರಿಗೆ ಆದ್ಯತೆ ಕೊಡೋದೇ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಬೇರೆ ಕಡೆಯಿಂದ ಪ್ರತಿಭೆಗಳನ್ನ ಗುರುತಿಸಿ ಕನ್ನಡ ಸಿನಿಮಾಗಳಲ್ಲಿ ಚಾನ್ಸ್ ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿಂದ ಕರಿತಂದ್ವಿ, ಇಲ್ಲಿಂದ ಕರಿತಂದ್ವಿ, ಅಷ್ಟೊಂದು ಸಂಭಾವನೆಯನ್ನ ಕೊಟ್ವಿ ಅಂತ ಬಿಲ್ಡಪ್ ಕೊಡೋದು ಕೂಡ ಜಾಸ್ತಿ ಆಗೋಗಿದೆ. ನಮ್ಮ ಪ್ರತಿಭೆಗಳಿಗೆ ನಮ್ಮ ನೆಲದ ಜನರಿಗೆ ಅವಕಾಶ ಸಿಗೋದೇ ಕಡಿಮೆ ಆಗ್ಬಿಟ್ಟಿದೆ. ಅದು ಹೀರೋ ಆಗಿರ್ಲಿ, ಹೀರೋಯಿನ್ ಆಗಿರ್ಲಿ, ಗಾಯಕರಾಗಿರ್ಲಿ ಎಲ್ಲರಿಗೂ ಕೂಡ ಬೇರೆಯವರಿಗೇನೆ ಜಾಸ್ತಿ ಚಾನ್ಸ್ ಹೋಗ್ತಾ ಇದೆ ವಿನಃ ನಮ್ಮ ಪ್ರತಿಭೆಗಳಿಗೆ ಚಾನ್ಸ್ ಸಿಗ್ತಾನೆ ಇಲ್ಲ. ಅಂತಹವರ ಲಿಸ್ಟ್‌ನಲ್ಲಿ ನಮ್ಮ ಕನ್ನಡದ ಗಾಯಕ ರಾಜೇಶ್ ಕೃಷ್ಣನ್ ಸಹ ಒಬ್ರು. ಅಭಿಮಾನಿಗಳಿಂದ ಮೆಲೋಡಿ ಕಿಂಗ್ ಅಂತಾನೆ ಪ್ರೀತಿಯಿಂದ ಕರೆಸ್ಕೊಂಡವರು ರಾಜೇಶ್ ಕೃಷ್ಣನ್ ಅವರು. ಅಷ್ಟೇ ಅಲ್ಲ, ಇವ್ರನ್ನ ಜೂನಿಯರ್ ಎಸ್-ಪಿ-ಬಿ ಅಂತಾನೆ ಪ್ರೀತಿಯಿಂದ ಕರೀತಾರೆ ಜನ. ಇಂತಹ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಕೇಳ್ದವ್ರೇ ಇಲ್ಲ, ಗುನುಗುದವ್ರೆ ಇಲ್ವೇ ಇಲ್ಲ. ಇವತ್ತಿನ್ಗೂ ಕೂಡ ಇವರ ಮೆಲೋಡಿ ಹಾಡುಗಳು ಅಷ್ಟೇ ಎವರ್‌ಗ್ರೀನ್ ಆಗಿದೆ. ಅದನ್ನ ಜನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೂ ಕೂಡ ರಾಜೇಶ್ ಕೃಷ್ಣನ್ ಅವರ ಹಾಡುಗಳು ಅಷ್ಟು ಫೇಮಸ್ ಆಗಿದೆ. ಕಿವಿಗೆ ಇಂಪು, ಮನಸ್ಸಿಗೆ ತಂಪು ಅನ್ನೋ ರೀತಿಯಲ್ಲೇ ಇದೆ. ಇಂತಹ ಕನ್ನಡದ ಎವರ್‌ಗ್ರೀನ್ ಗಾಯಕನಿಗೆ ಕನ್ನಡದಲ್ಲಿ ಇತ್ತೀಚೆಗೆ ಅವಕಾಶ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಬಿಟ್ಟಿದೆ. ಕನ್ನಡದಲ್ಲಿ ಮೆಲೋಡಿ ಸಾಂಗ್ಸ್‌ಗಳಿಗೇನು ಕಡಿಮೆ ಇಲ್ಲ ಬಿಡಿ. ಬೇಕಾದಷ್ಟು ಸಾಂಗ್ಸ್‌ಗಳು ಬರ್ತಾನೆ ಇರುತ್ತೆ. ಒಂದು ಸಿನಿಮಾ ಅಂತಂದ್ಮೇಲೆ ಅಲ್ಲಿ ಮೆಲೋಡಿ ಸಾಂಗ್ ಇರ್ಲೇಬೇಕು. ಲವ್ ಸಾಂಗ್ ಅಥವಾ ಡ್ಯೂಯೆಟ್ ಪ್ರತಿಯೊಂದು ಸಾಂಗ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಈ ರೀತಿಯಾದಂತಹ ಒಂದು ಮೆಲೋಡಿ ಸಾಂಗ್ಸ್‌ಗಳಿಗೆ ರಾಜೇಶ್ ಕೃಷ್ಣನ್ ಅವರಿಗೆ ಹಾಡೋದಕ್ಕೆ ಚಾನ್ಸ್ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರನೇ ಸಿಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಿಗೆ ಚಾನ್ಸ್ ಸಿಗ್ತಾ ಇಲ್ಲ? ಕೇವಲ ರಿಯಾಲಿಟಿ ಶೋ ಮತ್ತೆ ಕೆಲವೊಂದಿಷ್ಟು ಇವೆಂಟ್‌ಗಳಿಗೆ ಮಾತ್ರ ರಾಜೇಶ್ ಕೃಷ್ಣನ್ ಅವರು ಸೀಮಿತ ಆಗೋಗಿದ್ದಾರಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಎಸ್ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಹೇಳೋದಾದ್ರೆ, ರಾಜೇಶ್ ಕೃಷ್ಣನ್ ಅವರು ಹುಟ್ಟಿದ್ದು 1973 ಜೂನ್ 3ರಂದು. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಆದ್ರೆ ಅವರು ಬೆಳೆದಿದ್ದು, ಅವರ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಬೆಂಗಳೂರಿನಲ್ಲೇನೆ. ಚಿಕ್ಕ ವಯಸ್ಸಲ್ಲೇ ಇವರಿಗೆ ಸಂಗೀತದ ಮೇಲೆ ಅಪಾರವಾದಂತಹ ಒಂದು ವಿಶೇಷ ಒಲವಿರುತ್ತೆ. ಇದಕ್ಕಾಗಿನೇ ಅವರು 5ನೇ ವಯಸ್ಸಲ್ಲೇನೆ ಸಂಗೀತ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ. ಇದಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ದು ಅಂದ್ರೆ ಅವರ ತಾಯಿ. ಕಾಲೇಜಿಗೆ ಹೋಗ್ತಿದ್ದಂತಹ ಟೈಮಲ್ಲೇನೆ ಆರ್ಕೆಸ್ಟ್ರಾಗೆ ಹಾಡೋದಕ್ಕೆ ಶುರು ಮಾಡ್ತಾರೆ ರಾಜೇಶ್ ಕೃಷ್ಣನ್. ಆರ್ಕೆಸ್ಟ್ರಾದಲ್ಲಿ ಹಾಡೋ ಮೂಲಕ ಕೊಂಚ ಫೇಮಸ್ ಆಗಿರ್ತಾರೆ. ಆಗ್ಲೇ ಗೌರಿ ಗಣೇಶ ಸಿನಿಮಾದಲ್ಲಿ ಹಾಡೋದಕ್ಕೂ ಅವಕಾಶವನ್ನ ಪಡಿತಾರೆ. ಅಲ್ಲಿಂದ ರಾಜೇಶ್ ಕೃಷ್ಣನ್ ಹಿಂತಿರುಗಿ ನೋಡ್ಲೇ ಇಲ್ಲ. ಘಟಾನುಘಟಿ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಘಟಾನುಘಟಿ ಗಾಯಕಿಯರ ಜೊತೆ ಕೂಡ ರಾಜೇಶ್ ಕೃಷ್ಣನ್ ಅವರು ಹಾಡನ್ನ ಹಾಡ್ತಾರೆ. ಸಾಲು ಸಾಲು ಸಿನಿಮಾಗಳಲ್ಲಿ ಹಾಡೋದಕ್ಕೆ ಚಾನ್ಸ್ ಅನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ. ಮೆಲೋಡಿ ಕಿಂಗ್ ಅನ್ನುವಂತಹ ಬಿರುದನ್ನು ಕೂಡ ಪಡಿತಾರೆ. ಕನ್ನಡದಲ್ಲೇನೆ ರಾಜೇಶ್ ಕೃಷ್ಣನ್ ಅವರು 3000ಕ್ಕೂ ಹೆಚ್ಚಿನ ಹಾಡುಗಳಿಗೆ ದನಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವರು ತೆಲುಗುನಲ್ಲೂ ಕೂಡ ಹಾಡಿದ್ದಾರೆ. ತೆಲುಗುನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹಾಡುಗಳು, ತಮಿಳಿನಲ್ಲಿ 250ಕ್ಕೂ ಹೆಚ್ಚು, ಹಿಂದಿಯಲ್ಲೂ ಕೂಡ ಹಾಡನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಅವರು. ಇನ್ನು ಇವ್ರು ಹಾಡಿರುವಂತಹ ಒಂದಿಷ್ಟು ಹಾಡುಗಳನ್ನ ಹೇಳ್ತಾ ಹೋದ್ರೆ, 100 ಜನ್ಮಕ್ಕೂ, ಉಸಿರೇ ಉಸಿರೇ ಹಾಡು, ಒಂದೇ ಉಸಿರಂತೆ, ಸುಮ್ ಸುಮ್ನೆ ನಗ್ತಾಳೆ ಅನ್ನುವಂತ ಹಾಡುಗಳು ಇವತ್ತಿಗೂ ಕೂಡ ಜನ ಕೇಳ್ತಾನೆ ಇರ್ತಾರೆ. ಇವರ ಒಂದು ಮೆಲೋಡಿ ವಾಯ್ಸಿಗೆ, ಇವರ ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋದವರೇ ಇಲ್ಲ. ಇನ್ನು ರಾಜೇಶ್ ಕೃಷ್ಣನ್ ಅವರ ಹಾಡಿನ ಲಿಸ್ಟ್ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಬಿಡಿ. ಇತ್ತೀಚೆಗೆ ಅಂದ್ರೆ ಸುದೀಪ್ ನಟನೆಯ ಮಾಣಿಕ್ಯ ಸಿನಿಮಾದಲ್ಲೂ ಕೂಡ ಇವರು ಎಣ್ಣೆ ಬೇಕು ಅನ್ನೋಂತಹ ಸಾಂಗ್ ಅಲ್ಲಿ ವಿಜಯ್ ಪ್ರಕಾಶ್ ಅವರ ಜೊತೆ ಧ್ವನಿಗೂಡಿಸಿದ್ರು. ಇನ್ನು ರಾಜೇಶ್ ಕೃಷ್ಣನ್ ಅವರು ಸಂಗೀತ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ಆದ್ರೆ ಇವರು ಗಾಯಕ ಮಾತ್ರ ಅಷ್ಟೇ ಅಲ್ಲ ರೀ, ಇವರು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು, ನಟ ಕೂಡ ಹೌದು. ಧ್ಯಾನ್ ಅವರಿಗೆ ಇವರು ಬಹುತೇಕ ಸಿನಿಮಾದಲ್ಲಿ ಹಿನ್ನೆಲೆ ಧ್ವನಿಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ನನ್ನ ಪ್ರೀತಿಯ ಹುಡುಗಿ, ಅಮೃತಧಾರೆ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾದಲ್ಲಿ ಧ್ಯಾನ್ ಅವರಿಗೆ ಇವರು ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ರು. ಇನ್ನು ಪ್ಯಾರಿಸ್ ಪ್ರಣಯ ಅನ್ನುವಂತಹ ಸಿನಿಮಾದಲ್ಲಿ ರಘು ಮುಖರ್ಜಿ ಅವರಿಗೆ ಇವರು ಧ್ವನಿಯನ್ನ ನೀಡಿದ್ರು. ಅಭಿನಯ ವಿಚಾರಕ್ಕೆ ಬರೋದಾದ್ರೆ ಗಾಳಿಪಟ ಸಿನಿಮಾವನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ರಾಜೇಶ್ ಕೃಷ್ಣನ್ ಅವರು ಮುಗ್ಧ ಕಿಟ್ಟಿಯಾಗಿ ನಟಿಸಿರೋದನ್ನ ಎಲ್ಲರೂ ಕೂಡ ಇವತ್ತಿಗೂ ಇಷ್ಟಪಡ್ತಾರೆ. ಅದೊಂಥರ ಬಬ್ಲಿ ಬಬ್ಲಿ ಮುಗ್ಧತೆ, ಇನ್ನೋಸೆಂಟ್ ಕಿಟ್ಟಿ ಪಾತ್ರವನ್ನ ಜನ ಇವತ್ತಿಗೂ ಕೂಡ ಇಷ್ಟಪಡ್ತಾರೆ. ಇನ್ನು ತೆಲುಗುನಲ್ಲೂ ಕೂಡ ಒಂದು ಸಿನಿಮಾವನ್ನ ಮಾಡಿದ್ದಾರೆ ರಾಜೇಶ್ ಕೃಷ್ಣನ್ ಅವರು. ಇನ್ನು ರಿಯಾಲಿಟಿ ಶೋನಲ್ಲಿ ರಾಜೇಶ್ ಕೃಷ್ಣನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸರಿಗಮಪ ಶೋನಲ್ಲಂತೂ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಈ ಶೋನಲ್ಲಿ ರಾಜೇಶ್ ಕೃಷ್ಣನ್ ಅವರು ಜಡ್ಜ್ ಆಗಿ ಇರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಇರ್ಲೇಬೇಕು. ಇವತ್ತಿಗೂ ಕೂಡ ಅವರು ಆ ಜಡ್ಜ್ ಸ್ಥಾನದಲ್ಲಿ ಕೂತಿರ್ತಾರಲ್ಲ. ಸೊ ಅಲ್ಲಿ ಒಂದೆರಡು ಸಾಲುಗಳನ್ನ ಹೇಳಿದ್ರೆ ಸಾಕು, ಜನ ಅಷ್ಟಕ್ಕೆ ಫಿದಾ ಆಗೋಗ್ತಾರೆ. ಯಾಕಂದ್ರೆ ರಾಜೇಶ್ ಕೃಷ್ಣ ಅವರ ವಾಯ್ಸ್ ಅಲ್ಲಿ ಇರುವಂತಹ ಒಂದು
ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು. ಅಷ್ಟೊಂದು ಚೆನ್ನಾಗಿದೆ. ಅಷ್ಟೊಂದು ಜನ ಇಷ್ಟವನ್ನ ಪಡ್ತಾರೆ. ಇನ್ನು ಇವ್ರು ಒಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಒಂದಿಷ್ಟು ಇವೆಂಟ್‌ಗಳಿಗೆ ಹೋದ್ರೆ ಅಲ್ಲಿ ಹಾಡನ್ನ ಹಾಡ್ತಾರೆ ಅಷ್ಟೇ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ರಾಜೇಶ್ ಕೃಷ್ಣನ್ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅಷ್ಟೆಲ್ಲ ಹೆಸರು ಮಾಡಿದ್ದಾರೆ ರಾಜೇಶ್ ಕೃಷ್ಣನ್ ಅವರು. ಸಂಗೀತ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಇವರು ನೆಲೆಯೂರಿದ್ದಾರೆ. ಟ್ಯಾಲೆಂಟ್ ಇದೆ. ಎಲ್ಲ ಇದ್ರೂನು ಕೂಡ ಇವ್ರಿಗೆ ಯಾಕೆ ಚಾನ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇನ್ನು ಕನ್ನಡದ ಪ್ರತಿಭೆ ರಾಜೇಶ್ ಕೃಷ್ಣನ್ ಅವರಿಗೆ ಕನ್ನಡದಲ್ಲೇ ಚಾನ್ಸ್ ಸಿಗ್ತಾ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರನ್ನೇ ಮೂಲೆಗುಂಪು ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇವಾಗ ಹರಿದಾಡ್ತಾ ಇದೆ. ಸಂಗೀತ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದನೂ ಕಪ್ಪು ಚುಕ್ಕಿ ಅನ್ನೋದು ಇಲ್ವೇ ಇಲ್ಲ ರಾಜೇಶ್ ಕೃಷ್ಣನ್ ಅವರ ಜರ್ನಿಯಲ್ಲಿ. ಯಾರು ಕೂಡ ಕರೆದ್ರುನು ಇಲ್ಲ ಹಾಡೋದಿಲ್ಲ ಅಂತ ಹೇಳೋದಿಲ್ಲ ಅಥವಾ ಹಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ರಾಜೇಶ್ ಕೃಷ್ಣನ್ ಅವರು ಪರ್ಫೆಕ್ಷನಿಸ್ಟ್. ಆದ್ರೆ ಇವರ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳು ಕೂಡ ಇವರ ಈ ಒಂದು ಜರ್ನಿ ಮೇಲೆ ಪ್ರಭಾವ ಬೀರಿದೆ ಅಥವಾ ಅದಕ್ಕಿಂದನೇ ಪರಿಣಾಮ ಉಂಟಾಗಿದೆ ಅಂತ ಕೂಡ ತುಂಬಾ ಜನ ಮಾತಾಡ್ತಾರೆ. ಯಾಕೆ ಅಂದ್ರೆ ರಾಜೇಶ್ ಕೃಷ್ಣನ್ ಅವರು 3 ಮದುವೆಯಾಗಿ 3 ಜನರ ಜೊತೆ ಕೂಡ ಇಲ್ಲ. ಅದ್ರಲ್ಲಿ ಮೊದಲ ಹೆಂಡತಿ ಅವರು ಕೂಡ ಗಾಯಕಿನೇ ಸೌಮ್ಯ ರಾವ್ ಅವರು. ಮತ್ತೆ 2ನೇ ಹೆಂಡತಿ ಬಂದು ಅವರು ಡೆಂಟಿಸ್ಟ್ ಆಗಿದ್ರು ಹರಿಪ್ರಿಯಾ ಅವರು. ಮತ್ತೆ 3ನೇ ಹೆಂಡತಿ ರಮ್ಯಾ ವಸಿಷ್ಠ ಅವರು. ಇವರು ಕೂಡ ಗಾಯಕಿನೇ. ಆದ್ರೆ ಇವರು 3 ಜನರ ಜೊತೆ ರಾಜೇಶ್ ಕೃಷ್ಣನ್ ಅವರು ಜೀವನ ಮಾಡಿಲ್ಲ. ಮೊದಲ 2 ಮದ್ವೆ ಬಗ್ಗೆ ಯಾವುದೇ ರೀತಿಯಿಂದನೂ ಸುದ್ದಿ ಹರಿದಾಡ್ಲಿಲ್ಲ. ಆದ್ರೆ ರಮ್ಯಾ ವಸಿಷ್ಠ ಅವರು ರಾಜೇಶ್ ಕೃಷ್ಣನ್ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಅವರಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಶಕ್ತಿ ಇಲ್ಲ ಅಂತೆಲ್ಲ ದಾವೆಯನ್ನ ಹೂಡಿದ್ರು ಕೋರ್ಟಲ್ಲಿ. ಅದೇ ರೀಸನ್‌ನೇ ಕೊಟ್ಟಿದ್ರು. ಅದು ತುಂಬಾನೇ ಇಶ್ಯೂ ಆಗೋಗಿತ್ತು. ಇತ್ತೀಚೆಗೆ ರಮ್ಯಾ ವಸಿಷ್ಠ ಅವರು ಕೊಟ್ಟಂತಹ ಒಂದು ಇಂಟರ್ವ್ಯೂ ಅಥವಾ ಸಂದರ್ಶನದಲ್ಲೂ ಕೂಡ ಅವರು ಹೇಳಿದ್ರು, "ನನ್ನ ಒಂದು ಸೋ ಕಾಲ್ಡ್ ಮದ್ವೆ ಇತ್ತಲ್ಲ, ಸೊ ಆ ಮನುಷ್ಯ ಒಬ್ಬ ಗೋಮುಖ ವ್ಯಾಘ್ರ" ಅಂತ ಕೂಡ ಹೇಳ್ಕೊಂಡಿದ್ರು. ಸೊ ಅದ್ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಾವಿಲ್ಲಿ ಜಡ್ಜ್ ಮಾಡಕ್ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಾವು ಹಾಕಿದೀವಿ. ಅದನ್ನ ಕೂಡ ನೀವು ಹೋಗಿ ನೋಡಬಹುದಾಗಿದೆ. ವಿಚಾರ ಏನಪ್ಪಾ ಅಂತಂದ್ರೆ ಈ ರೀತಿಯ ವೈಯಕ್ತಿಕ ಬದುಕಿನಲ್ಲಾದಂತಹ ಕೆಲವೊಂದು ಘಟನೆಗಳು ಕೂಡ ರಾಜೇಶ್ ಕೃಷ್ಣನ್ ಅವರ ಸಂಗೀತ ಜರ್ನಿ ಏನಿದೆ, ಅವರಿಗೆ ಒಂದು ಹೊಡೆತವನ್ನ ಬಿದ್ದಿದ್ಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಿದೆ. ಯಾಕೆ ಅಂತಂದ್ರೆ ತುಂಬಾ ವರ್ಷಗಳಾದ್ರೂನು ಕೂಡ ಅವರು ಹಾಡ್ತಾ ಇಲ್ಲ. ಕನ್ನಡ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ. ಮೆಲೋಡಿ ಸಾಂಗ್ಸ್ ಗಳಿಗೇನು ಕಡಿಮೆ ಇಲ್ಲ ಕನ್ನಡ ಸಿನಿಮಾದಲ್ಲಿ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಮೆಲೋಡಿ ಇರುತ್ತೆ, ಡ್ಯೂಯೆಟ್ ಇರುತ್ತೆ. ಆದ್ರೆ ರಾಜೇಶ್ ಕೃಷ್ಣನ್ ಅವರು ಯಾಕೆ ಚಾನ್ಸ್ ಅನ್ನ ಗಿಟ್ಟಿಸ್ಕೊಳ್ತಾ ಇಲ್ಲ? ಯಾಕೆ ರಾಜೇಶ್ ಕೃಷ್ಣನ್ ಅವರು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇದ್ದಾಗಿದೆ. ಬರೀ ಈವೆಂಟ್‌ಗಳಿಗೆ, ರಿಯಾಲಿಟಿ ಶೋಗಳಿಗೆ ಮಾತ್ರ ಅವರು ಮೀಸಲಾಗ್ಬಿಟ್ಟಿದ್ದಾರೆ. ಬೇರೆ ಯಾವುದೇ ರೀತಿಯ ಶೋಗಳಿಗೂ ಅವ್ರು ಯಾಕೆ ಹಾಡ್ತಾ ಇಲ್ಲ? ಯಾಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆ ಬರ್ತಾ ಇರೋದು. ವೈಯಕ್ತಿಕ ಜೀವನದ ಕೆಲವೊಂದು ವಿಚಾರಗಳೇನಾದ್ರೂ ಅವರ ಸಿನಿಮಾ ಜರ್ನಿಗೆ ಅಥವಾ ಸಂಗೀತ ಜರ್ನಿಗೆ ಹೊಡೆತ ಬಿದ್ದಿದ್ರೆ ದಯವಿಟ್ಟು ಅದ್ರ ಬೇಡ ಅಂತ ಅನ್ಸತ್ತೆ. ಯಾಕಂದ್ರೆ ಸಿನಿಮಾ ಪ್ರೊಫೆಷನ್ನೇ ಬೇರೆ, ಪರ್ಸನಲ್ಲೇ ಬೇರೆ. ಸೊ 2 ಕೂಡ ಒಟ್ಟಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇವರ ಪ್ರತಿಭೆ ಏನಿದೆ ಇವ್ರನ್ನ ಆ ಒಂದು ವಿಚಾರಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಕಿದೆ ಅಷ್ಟೇನೆ. ಪರ್ಸನಲ್ ಲೈಫ್ ಬಗ್ಗೆ ಯಾರು ಕೂಡ ಮಾತಾಡುವಂತ ಹಕ್ಕಿಲ್ಲ. ಸೊ ಪರ್ಸನಲ್ ಲೈಫಲ್ಲಿ ಏನೇ ಆಗಿದ್ರೂನು ಕೂಡ ಅದು ಇವರ ಒಂದು ಸಂಗೀತ ಜರ್ನಿಗೆ ಹೊಡೆತ ಬೀಳದೆ ಇರ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ನಿಮ್ಗೂ ಕೂಡ ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡು ತುಂಬಾನೇ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.